ಪ್ರೈಸ್ ದ ಲಾರ್ಡ್ ಜೀಸಸ್. ಹೇಗಿದ್ದೀರಿ ನೀವೆಲ್ಲರೂ? ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ. ನಾವು ಇವತ್ತು ಕಷ್ಟ ಶೋಧನೆ ಎಂಬ ಶೀರ್ಷಿಕೆ ಅಡಿಯಲ್ಲಿ ದೇವರ ವಾಕ್ಯ ನಮಗೆ ಏನು ಎಚ್ಚರಿಕೆ ಕೊಡುತ್ತದೆ ಎಂಬುದನ್ನು ನೋಡೋಣ. ಯಾಕೋಬ 1:12 ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ ಎಂಬುದೇ. ಈ ವಾಕ್ಯದಲ್ಲಿ ದೇವರು ಪ್ರೀತಿಸುತ್ತಾರೆಂಬುದನ್ನು ತಿಳಿಯಬಹುದು. ಕಷ್ಟ ಶೋಧನೆಗಳು ಹೆಚ್ಚಾಗಿ ದೇವರ ಮಕ್ಕಳಿಗೆ ಬರುವಂಥದ್ದಾಗಿದೆ. ಇದರಲ್ಲಿ ವಾಗ್ದಾನವನ್ನು ಕಾಣಬಹುದಾಗಿದೆ. ಜೀವ ಕಿರೀಟ, ನಿತ್ಯ ಜೀವವನ್ನು ಕೊಡುತ್ತೇನೆ ಎಂಬುದಾಗಿ. ಕಷ್ಟ ಶೋಧನೆಯ ಫಲಿತಾಂಶವೇ ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರು. ಇಲ್ಲಿ ಪರಲೋಕವು ಸ್ವಂತವಾಗುವುದನ್ನು ಕಾಣಬಹುದು. ಕಷ್ಟ ಶೋಧನೆ ಸಮಸ್ಯೆಯು ಎಲ್ಲರಿಗೂ ಬರುತ್ತದೆ. ಸಹಿಸಲು ಅಸಾಧ್ಯವಾದ ಕಷ್ಟ ಶೋಧನೆಗಳು ಬರುವುದೇ ಇಲ್ಲ. ಈ ವಾಕ್ಯದಲ್ಲಿರುವಂತೆ ಯಾರೆಲ್ಲ ಕಷ್ಟವನ್ನು ಅನುಭವಿಸುತ್ತಾರೋ ಅವರೇ ಧನ್ಯರಾಗಿರುತ್ತಾರೆ. ದೇವರ ಮಕ್ಕಳು ಯಾವತ್ತಿಗೂ ಕೆಟ್ಟ ದಾರಿಯನ್ನು ಆಯ್ದುಕೊಳ್ಳಬಾರದು. ಉದಾಹರಣೆಗೆ, ಕಷ್ಟ ಬಂದಾಗ ಕುಡುಕತನ ಮಾಡುವುದು, ಶೋಧನೆಯನ್ನು ಎದುರಿಸದೆ ಆತ್ಮಹತ್ಯೆಗೆ ಒಳಗಾಗುವುದು ಯಾವತ್ತಿಗೂ ಮಾಡಬಾರದು. ಕುಟುಂಬದಲ್ಲಿನ ಅನಾರೋಗ್ಯ, ಸಾಲಬಾಧೆ, ಬಲಹೀನತೆ, ವೇದನೆ ಎಲ್ಲವನ್ನು ಸಹಿಸಿಕೊಳ್ಳುವವರು ಧನ್ಯರಾಗಿದ್ದಾರೆ. ಇವೆಲ್ಲವುಗಳಿಂದ ಪರಿಶೋಧಿತರಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುತ್ತೇವೆ. ಕರ್ತನು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ಕೊಡುವವರಾಗಿದ್ದಾರೆ. ಕಷ್ಟ ಕಣ್ಣೀರಲ್ಲಿ ಬಿದ್ದಾಗಲೂ ಕಡೆಯವರೆಗೆ ತಾಳುವವರು ರಕ್ಷಣೆಗೆ ಒಳಗಾಗುತ್ತೇವೆ. ನಮ್ಮ ಕಷ್ಟಾರ್ಜಿತವನ್ನು ನಾವೇ ಅನುಭವಿಸುತ್ತೇವೆಂದು ವಾಕ್ಯವು ಹೇಳುತ್ತದೆ. ಶೋಧನೆಯಾಗುತ್ತಲೇ ನಾವು ತಪ್ಪಿಸಿಕೊಳ್ಳುವ ಮಾರ್ಗವನ್ನು ದೇವರು ನಮಗೆ ತೋರಿಸುತ್ತಾರೆ. ಯೋಬನ ಜೀವಿತವೇ ಇದಕ್ಕೆ ಒಳ್ಳೆಯ ಉದಾಹರಣೆಯಾಗಿದೆ. ಮೋಶೆಯ ಜೀವಿತದಲ್ಲೂ ಶೋಧನೆ ತಪ್ಪಿರಲಿಲ್ಲ. ವಾಗ್ದಾನ ಮಾಡಿದ ದೇವರು ನಂಬಿಗಸ್ತನಾಗಿದ್ದಾರೆ. ನಾವು ತಾಳ್ಮೆಯಿಂದ ಎಲ್ಲ ಕಷ್ಟ ಶೋಧನೆಯನ್ನು ಸಹಿಸಲು ದೇವರು ನಮಗೆ ಸಹಾಯ ಮಾಡಲಿ ಎಂದು ಪ್ರಾರ್ಥಿಸೋಣ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ಈ ವಾಗ್ದಾನಕ್ಕಾಗಿ ಸ್ತೋತ್ರ ಮಾಡುತ್ತೇವೆ. ಕಣ್ಣೀರು, ವೇದನೆ, ಶೋಧನೆ, ಸಂಕಟಗಳು ನಮ್ಮ ಜೀವನದಲ್ಲಿ ಬರುವ ಸಮಯದಲ್ಲೂ ನಿಮ್ಮ ಪ್ರಸನ್ನತೆ ನಮ್ಮೊಂದಿಗಿರಲಿ ಎಂದು ಪ್ರಾರ್ಥಿಸುತ್ತೇವೆ. ಈ ವಾಕ್ಯವನ್ನು ಆಲಿಸಿದ ನಿನ್ನ ಮಕ್ಕಳನ್ನು ಕೃಪೆ ಆಶೀರ್ವಾದದಿಂದ ತುಂಬಿಸಿರಿ. ಈ ವಾಕ್ಯವನ್ನು ಕೈಕೊಂಡು ನಡೆಯುವುದಕ್ಕೆ ನಮಗೆ ಕೃಪೆಯನ್ನು ತೋರಿಸಿರಿ. ನಾವು ಬೇಡಿದನ್ನೆಲ್ಲವನ್ನು ನಜರೇತಿನ ಯೇಸುವೆ ನಿನ್ನ ನಾಮದಲ್ಲಿ ಎಲ್ಲವನ್ನು ಬೇಡಿ ಹೊಂದಿದ್ದೇವೆ ತಂದೆ ದೇವರೇ. ಆಮೇನ್.